ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಅರೆಸ್ಟ್ ವಾರೆಂಟ್ ಹೊರಡಿಸಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ಆದೇಶ ಬಂದಿದೆ. ನೋಡಿ, 25 ದಿನಗಳಿಂದ ತಲೆಮರೆಸಿಕೊಂಡಿರುವಂತಹ, ದೇಶ ಬಿಟ್ಟು ಓಡಿ ಹೋಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೆ ಒತ್ತಾಯಗಳು ಜಾಸ್ತಿ ಆಗ್ತಾ ಇದೆ. ಸ್ವದೇಶಕ್ಕೆ ಮರಳಿದ ಕೂಡಲೇ ಪ್ರಜ್ವಲ್ ರೇವಣ್ಣ ಅರೆಸ್ಟ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಶೀಘ್ರವೇ ರೆಡ್ ಕಾರ್ನರ್ ನೋಟಿಸ್ ನೀಡುವಂತಹ ಸಾಧ್ಯತೆಗಳಿದ್ದಾವೆ. ರೆಡ್ ಕಾರ್ನರ್ ನೋಟಿಸ್ ಜಾರಿಯಾದರೆ ಎಲ್ಲೇ ಇದ್ರೂ ಪತ್ತೆ ಹಚ್ಚಿ. ಎಸ್ಐಟಿ ಮನವಿ ಮೇರೆಗೆ ವಾರೆಂಟ್ ಜಾರಿ ಮಾಡಿದೆ ಕೋರ್ಟ್. ಜೊತೆಗೆ ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ಗೆ ಎಸ್ಐಟಿ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ಅವರ ಪಾಸ್ಪೋರ್ಟ್ ರದ್ದಾಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಎಲ್ಲೇ ಇದ್ರೂ ಕೂಡ ಬರಲೇಬೇಕಾಗುತ್ತೆ ಕರ್ನಾಟಕಕ್ಕೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದಾಗಿ ಇಷ್ಟು ಅವರು ಬಚಾವಾಗ್ತಾ ಇರೋದು. ಪ್ರೈವೇಟ್ ಆಗಿದ್ರೆ ಯಾವಾಗಲೂ ಕೆಡು ಬಿಡ್ತಾ ಇದ್ರು ಅವರು. ರಾಜತಾಂತ್ರಿಕ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳಿಗೆ ಕೊಡುವಂತಹ ಪಾಸ್ಪೋರ್ಟ್ ಆಗಿದೆ ಅದು. ಹಾಗಾಗಿನೇ ಈಗ ಅದನ್ನು ಕೂಡ ರದ್ದು ಮಾಡಿಸ್ಲಿಕ್ಕೆ ಎಲ್ಲ ರೀತಿಯಾದಂಥ ಪ್ಲಾನನ್ನು ಎಸ್ಐಟಿ ಮಾಡ್ತಾ ಇದೆ. ಇದಕ್ಕೆ ಕೋರ್ಟ್ ಅನುಮತಿ ಕೂಡ ಬೇಕಾಗುತ್ತೆ. ಈಗ ರೆಡ್ ಕಾರ್ನರ್ ನೋಟಿಸ್ ಜಾರಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಚಾರ್ಜ್ ಶೀಟನ್ನು ಹಾಕಬೇಕಾಗುತ್ತೆ. ಚಾರ್ಜ್ ಶೀಟನ್ನು ಹಾಕಿ ಕೋರ್ಟ್ಗೆ ಅದನ್ನ ಸಬ್ಮಿಟ್ ಮಾಡಿ ಆಮೇಲೆ ಕೋರ್ಟ್ನಿಂದ ರೆಡ್ ಕಾರ್ನರ್ ಜಾರಿ ಆಗಬೇಕಾಗತ್ತೆ. ಅಂದರೆ ಅವಕಾಶ ಅದಕ್ಕೆ ಕಲ್ಪಿಸಬೇಕಾಗತ್ತೆ. ಬೆಂಗಳೂರಿನಿಂದ ಈಗ ಏನವರು ವಿದೇಶದಿಂದ ಬೆಂಗಳೂರಿಗೆ ಬರ್ತಾರಲ್ವಾ, ಕೆಂಪೇಗೌಡ ಏರ್ಪೋರ್ಟು ಅಥವಾ ಮಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಅಲ್ಲಿ ಬಂದ ತಕ್ಷಣ ಅವ್ರನ್ನ ಆಟೋಮೆಟಿಕ್ಲಿ ಬಂಧನವನ್ನು ಮಾಡಿಬಿಡೋದು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಆದೇಶವನ್ನು ಹೊರಡಿಸಿದೆ. ರೆಡ್ ಕಾರ್ನರ್ ನೋಟಿಸನ್ನು ಕೂಡ ನೀಡುವಂಥ ಸಾಧ್ಯತೆಗಳಿದ್ದಾವೆ ಆದಷ್ಟು ಬೇಗ. ಎಸ್ಐಟಿ ಕೂಡ ಮನವಿ ಮಾಡಿಕೊಳ್ತು. ಎಷ್ಟು ದಿನ ರೀ? 25 ದಿನ ಆಯಿತು. ಕಣ್ಣ ಮುಚ್ಚಲ್ಲಿ ಆಟ ಆಡ್ತಿದ್ದು. ಫ್ಲೈಟ್ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಕಳ್ಳಾಟ, ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸೋದು. ಒಬ್ಬ ಜವಾಬ್ದಾರಿಯುತ ಸಂಸದನಾಗಿ ಸರೆಂಡರ್ ಆಗಬೇಕಾಗಿತ್ತು, ಕಾನೂನಿಗೆ ಬೆಲೆ ಕೊಡಬೇಕಾಗಿತ್ತು. ಆದರೆ ಮಾಡಲಿಲ್ಲ. ಎಲ್ಲೋ ಓಡ್ ಹೋಗಿದ್ದಾರೆ, ತಲೆಮೆರೆಸ್ಕೊಂಡಿದ್ದಾರೆ ಆರೋಪಿ. ಈಗ ಬಿಗ್ ಶಾಕ್ ಇದು. ನೋಡಿ, ಅವರು ಎಷ್ಟು ದಿನಗಳ ಕಾಲ ತಲೆಮರೆಸ್ಕೊಂಡು ಹೀಗೆ ತಿರುಗಾಡ್ತಾ ಇರ್ತಾರೋ ಇದೆಲ್ಲವೂ ಕೂಡ ಅವರಿಗೆ ಕಾನೂನಾತ್ಮಕವಾಗಿ ಸಂಕಷ್ಟವನ್ನು ತಂದೊಡ್ಡುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿನೇ ಈಗ ಏನೇ ಮಾಡಿದರೂ ಕೂಡ ಕಾನೂನಾತ್ಮಕವಾಗಿ ಮಾಡಬೇಕಾಗುತ್ತೆ. ಎಸ್ಐಟಿ ಅಧಿಕಾರಿಗಳು ಇಂಟರ್ಪೋಲ್ ಅವ್ರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. SBI ನೆರವು ತೆಗೆದುಕೊಳ್ತಿದ್ದಾರೆ. ಆದರೆ ಪ್ರಜ್ವಲ್ ಇಲ್ಲಿವರೆಗೂ ನಿಖರವಾಗಿ ಎಲ್ಲಿದ್ದಾರೆ ಅನ್ನೋದು ಹೇಳೋಕ್ಕಾಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಸಂತೋಷ್, ಈಗ ಸುಮಾರು 25 ದಿನ ಆಯಿತು ಪ್ರಜ್ವಲ್ ದೇಶ ಬಿಟ್ಟು ಓಡಿ ಹೋಗಿ. ಈಗ ರೆಡ್ ಕಾರ್ನರ್ ಜಾರಿ ಆಯಿತು ಅಂತ ಹೇಳಿದ್ರೆ ಯಾವ ರೀತಿ ಕಾನೂನಿನ ಸಂಕಷ್ಟ ಎದುರಾಗುತ್ತೆ, ಅವ್ರನ್ನ ಯಾವ ರೀತಿ ಬಂಧಿಸಲಾಗುತ್ತೆ, ಜೊತೆಗೆ ಈಗ ಪಾಸ್ಪೋರ್ಟ್ ರದ್ದಿಗಿರುವಂಥ ಅವಕಾಶಗಳೇನು, ಓವರಾಲ್ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನು ಹೇಳ್ತಾ ಇದೆ ಅಂತ? ಪ್ರಭು, ಈಗಾಗಲೇ 27ನೇ ತಾರೀಕು ಅಂದರೆ ಏಪ್ರಿಲ್ 27ರಂದು ಪ್ರಜ್ವಲ್ ರೇವಣ್ಣ ದೇಶವನ್ನು ಬಿಟ್ಟು ಹೋಗಿರೋ ಅನ್ನೋ ಮಾಹಿತಿ ಇರುವಂಥದ್ದು. ಅದಾದ ನಂತರ ಆತನಿಗೆ ಹಲವು ನೋಟಿಸ್ಗಳನ್ನು ಕೊಟ್ಟರು. ಆತ ವಿಚಾರಣೆಗೆ ಹಾಜರಾಗಿಲ್ಲ. ಸೊ ಹೀಗಾಗಿ ಆತನ ಬಂಧನ ಮಾಡುವಂಥದ್ದು ಹೇಗೆ ಅನ್ನೋದು SITಯ ಮುಂದಿರುವಂತಹ ಒಂದು ಮುಂದಿನ ಸ್ಟೆಪ್ಪು. ಹೀಗಾಗಿ SIT ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು, ಯಾಕೆಂದರೆ ನಮ್ಮ ದೇಶದಲ್ಲ ಇಲ್ಲ ರಾಜ್ಯದಲ್ಲ ಎಲ್ಲೋ ಇದ್ದಿದ್ರೆ ಖಂಡಿತವಾಗಿ ಅವರನ್ನು ಸುಲಭವಾಗಿ ಬಂಧನವನ್ನು ಮಾಡಬಹುದಿತ್ತು. ದೇಶವನ್ನು ಬಿಟ್ಟು ಆತ ವಿದೇಶಕ್ಕೆ ಹೋಗಿರುವ ಹಿನ್ನೆಲೆಯಲ್ಲಿ ಆತನ ಬಂಧಿಸುವ ಪ್ರಕ್ರಿಯೆಗಳಿಗೆ ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಅಂದರೆ ಇಂಟರ್ಪೋಲ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ, ಕೇಂದ್ರ ಸರ್ಕಾರದ ಸಹಕಾರ ಬೇಕಾಗುತ್ತೆ, ಅದರ ಜೊತೆಗೆ ರಾಜತಾಂತ್ರಿಕವಾಗಿ ಏನು ನಮ್ಮ ಎಂಬಸಿಗಳಿರ್ತವೆ ಅಲ್ಲಿ ಮಾತುಕತೆಗಳನ್ನು ಮಾಡಬೇಕಾಗತ್ತೆ. ಸೊ ಇವೆಲ್ಲವೂ SITಗೆ ಒಂದಿಷ್ಟು ಪ್ರೋಸೆಸ್ಗಳನ್ನ ತೆಗೆದುಕೊಳ್ತಾ, ಅದಕ್ಕೂ ಮುಂಚೆ ಈ ರೀತಿಯಾಗಿ ಆತನ ವಿರುದ್ಧ ವಾರಂಟನ್ನು ಹೊರಡಿಸಬೇಕು ಅಂತ ಹೇಳಿದರೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ. ಸೊ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಪಡಿಸಿರುವಂಥದ್ದು ರೇವಣ್ಣ ಇರ್ಬೋದು, ಸತೀಶ್ ಬಾಬು ಇರ್ಬೋದು. ಈ ಪ್ರಕರಣದಲ್ಲಿ ಉಳಿದಂತೆ ಯಾರನ್ನೆಲ್ಲ ಬಂಧನವನ್ನು ಮಾಡಿದ್ರು, ಯಾರ್ದೆಲ್ಲ ಹೇಳಿಕೆಗಳನ್ನು ಪಡ್ಕೊಂಡಿದ್ರು, ಇವೆಲ್ಲವನ್ನು ಆಧರಿಸಿ ಎಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ರು ಎಲ್ಲ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಆ ಚಾರ್ಜ್ ಶೀಟ್ ಏನಿದೆ, ಆ ಚಾರ್ಜ್ ಶೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಏನಿದ್ರೆ ಈಗಲೂ ಕೂಡ ನಾಪತ್ತೆ ಆಗಿದ್ದಾರೆ, ಆತ ಸಿಕ್ಕಿಲ್ಲ ಅಂತ ಹೇಳಿ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅಂತ ನಾವೇನು ಹೇಳ್ತೀವಿ,
ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಇದಾದ ನಂತರ ನ್ಯಾಯಾಲಯದಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದು, ಆತನ ವಿರುದ್ಧ ಒಂದು ವಾರೆಂಟನ್ನು ಕೂಡ ಜಾರಿ ಮಾಡಬೇಕಂತ ಹೇಳಿ ನಿನ್ನೆ 42 ACMM ಕೋರ್ಟ್ನಲ್ಲಿ ಮನವಿಯನ್ನು ಮಾಡ್ಕೊಂಡಾಗ ಕೋರ್ಟ್ ಅದನ್ನು ಅರ್ಜಿಯನ್ನು ಪುರಸ್ಕರಿಸಿರುವಂಥದ್ದು. ಆತನ ವಿರುದ್ಧ ಒಂದು ಬಂಧನದ ವಾರೆಂಟನ್ನು ಜಾರಿ ಮಾಡಿದೆ. ಆದರೆ ಆ ಬಂಧನದ ವಾರೆಂಟ್ ಯಾವ ವ್ಯಾಪ್ತಿಯಲ್ಲಿದೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ವಿದೇಶಕ್ಕೆ ಹೋಗಿ ಈ ವಾರೆಂಟನ್ನು ಇಟ್ಕೊಂಡು ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಈತ ದೇಶದ ಒಳಗಡೆ ಅಂದರೆ ಭಾರತದ ಯಾವುದೇ ಒಂದು ಮೂಲೆಯಲ್ಲಿ ಆತ ಹೆಜ್ಜೆಯನ್ನು ಇಟ್ಟರೂ ಕೂಡ ಆ ಬಗ್ಗೆ ಮಾಹಿತಿ ಸಿಕ್ಕರೆ ಏನು ಈಗ ಕೋರ್ಟ್ ಹೊರಡಿಸಿರುವಂಥ ವಾರೆಂಟ್ ಏನಿದೆ ಆ ವಾರೆಂಟನ್ನು ಇಟ್ಕೊಂಡು ಇವರು ಬಂಧನವನ್ನು ಮಾಡ್ಬೋದು. ಪ್ರಜ್ವಲ್ ರೇವಣ್ಣ ಯಾವುದೇ ಕ್ಷಣದಲ್ಲಿ ಬೆಂಗಳೂರಿಗಾಗಲಿ ಇಲ್ಲ ದೇಶದ ಯಾವುದೇ ಮೂಲೆಗಾದರೂ ಬಂದರೂ ಕೂಡ ಆತನನ್ನು ಬಂಧನವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಬಿಟ್ಟು ಇದೇ ವಾರೆಂಟನ್ನು ಇಟ್ಕೊಂಡು ವಿದೇಶಕ್ಕೆ ಹೋಗಿ ಆತನನ್ನು ಬಂಧಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದೇ ಆದ ವ್ಯಾಪ್ತಿ ಇರುತ್ತೆ. ಹೀಗಾಗಿ ದೇಶದ ಒಳಗೆ ಆತ ಎಲ್ಲೇ ಬಂದರೂ ಕೂಡ ಆತನನ್ನು ಬಂಧನ ಮಾಡಲಿಕ್ಕೆ ಬೇಕಾಗಿರುವ ವಾರೆಂಟನ್ನು ಹೊರಡಿಸಿರುವಂಥದ್ದು. ಇನ್ನು ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಬೇಕು ಅಂತ ಹೇಳಿದ್ರೆ ಇಂಟರ್ಪೋಲ್ ಮುಖಾಂತರ ಅದಕ್ಕೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಅಂದರೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಆರೋಪಿ ನಾಪತ್ತೆ ಆಗಿದ್ದಾನೆ, ಆತ ಎಲ್ಲೇ ತಲೆಮರೆಸ್ಕೊಂಡಿದ್ದಾನೆ ಮತ್ತು ಆತನ ವಿರುದ್ಧ ಇರುವಂತಹ ಸಾಕ್ಷ್ಯಾಧಾರಗಳು ಏನಿದೆ, ಆತನ್ನು ಎಲ್ಲೆಲ್ಲಿ ಇದುವರೆಗೂ ಕೂಡ ಹುಡುಕಾಟವನ್ನು ಮಾಡಲಾಗಿದೆ ಅನ್ನೋ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ ನ್ಯಾಯಾಲಯಕ್ಕೆ ಇಡೀ ಪ್ರಕರಣದ ಗಂಭೀರತೆಯನ್ನು ಮತ್ತು ಅದರ ತೀವ್ರತೆಯನ್ನು ಅರ್ಥ ಮಾಡಿಸ್ಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ನ್ಯಾಯಾಲಯ ಅದನ್ನು ಏನು ಸ್ವೀಕರಿಸುತ್ತೆ. ಇದಾದ ನಂತರ ಅದನ್ನು ಪರಿಶೀಲನೆ ಮಾಡಿ ಈತನ ವಿರುದ್ಧ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಹೀಗಾಗಿ SIT ಅಧಿಕಾರಿಗಳು ಆದಷ್ಟು ಬೇಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ. ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ ನಂತರ ಇವರು ಪುನಃ CBIಗೆ ಮನವಿಯನ್ನು ಮಾಡ್ತಾರೆ. ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಬೇಕು. ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಿದ್ರೆ ಸುಮಾರು 196 ದೇಶಗಳಿಗೆ ಈ ರೆಡ್ ಕಾರ್ನರ್ ನೋಟಿಸು ಜಾರಿಯಾಗುತ್ತೆ. ಸೊ ಆತ ಈ 196 ದೇಶಗಳಲ್ಲಿ ಎಲ್ಲೇ ಓಡಾಡಿದ್ರು ಯಾವುದೇ ಏರ್ಪೋರ್ಟ್ಗಳಿಗೆ ಬಂದರೂ ಕೂಡ ಅದರ ಜೊತೆಗೆ ಸ್ಥಳೀಯವಾಗಿ ಪೊಲೀಸರಿಗೆ ಮಾಹಿತಿಗಳನ್ನು ಕೊಡ್ತಾರೆ. ಆತ ಎಲ್ಲಿ ವಾಸವಾಗಿದ್ದಾನೆ, ಆತನ ವಿಳಾಸ, ಆತನ ಪತ್ತೆ ಹಚ್ಚುವಂಥ ಕೆಲಸ ರೆಡ್ ಕಾರ್ನರ್ ನೋಟಿಸ್ ಮುಖೇನ ಆಗುತ್ತೆ. ಸೊ ಯಾವಾಗ ಆತ ಎಲ್ಲಿರ್ತಾನೆ ಅನ್ನೋ ಮಾಹಿತಿಯನ್ನು ಸಿಗುತ್ತೆ, ಆಗ ತಕ್ಷಣ ಆ ದೇಶದ ಎಂಬಸಿ ಒಟ್ಟಿಗೆ ಮಾತುಕತೆಯನ್ನು ಮಾಡಿಕೊಳ್ಳಲಾಗುತ್ತೆ. ಮಾತುಕತೆಯನ್ನು ಮಾಡಿಕೊಂಡು ಇಲ್ಲಿಂದ SIT ತಂಡ ಸ್ಥಳೀಯ ಪೊಲೀಸರು ಏನಿರ್ತಾರೆ ಆ ದೇಶದ ಪೊಲೀಸ್ ಸಿಬ್ಬಂದಿಯ ಒಂದು ಅಸಿಸ್ಟೆನ್ಸನ್ನು ತೆಗೆದುಕೊಂಡು ಇದನ್ನು ಬಂಧಿಸಿ ಇಲ್ಲಿಗೆ ಕರ್ಕೊಂಡ್ಬರುವಂಥ ಕೆಲಸ ಆಗಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ಪ್ರೋಸೆಸ್ ಕೂಡ ಹಿಡಿತೆ. ತಕ್ಷಣವಾಗಿ ಪ್ರಜ್ವಲ್ ರೇವಣ್ಣನ ಬಂಧಿಸಲಿಕ್ಕೆ ನಿಜಕ್ಕೂ SITಗೆ ಸವಾಲು ಅಂತಲೇ ಹೇಳಬೇಕಾಗತ್ತೆ. ಅವರು ಎಲ್ಲಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ SITಗೆ ಸರಿಯಾಗಿ ನಿಖರವಾಗಿ ಸಿಗ್ತಾ ಇಲ್ಲ. ಆದರೆ ಇಡೀ ಪ್ರಕರಣದಲ್ಲಿ ಮೋಸ್ಟ್ ವಾಂಟೆಡ್ ಅಕ್ಯೂಸ್ಡ್ ಪ್ರಜ್ವಲ್ ರೇವಣ್ಣ ಆಗಿರುವಂಥದ್ದು. ಈಗ ಪ್ರಜ್ವಲ್ ರೇವಣ್ಣ ಈಗೇನು ತಲೆಮರೆಸ್ಕೊಂಡಿದ್ದಾರೆ, ದಿನಗಳೆದಂತೆ ಈಗ ಅವರ ಒಂದು ಕಾನೂನಿನ ಸಂಕಷ್ಟ ಏನಿದೆ ಮುಂದೆ ಅದು ಉರುಳಾಗಿ ದೊಡ್ಡ ಪ್ರಮಾಣದಲ್ಲಿ ಗಂಭೀರತೆಯನ್ನು ಪಡೆದುಕೊಳ್ಳುತ್ತಾ ಅಂತ ಅಂದರೆ ಈ ತಲೆಮರೆಸ್ಕೊಂಡಿರುವುದೇನಿದೆ ಬೆಳವಣಿಗೆ 25 ದಿನ ಅಥವಾ ಇನ್ನೂ 1 ತಿಂಗಳ ಇನ್ನೂ 4-5 ತಿಂಗಳು ಅವರು ಬರದೇ ಇದ್ದರೆ ಇದು ಕೂಡ ಅವ್ರಿಗೆ ಮುಳುವಾಗಿಯೇ ಪರಿಣಮಿಸುತ್ತಾ ಅಂತ ಕಾನೂನಾತ್ಮಕವಾಗಿ. ಪ್ರಭು, ಅದು ಎರಡನೇ ಹಂತದಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಯಾಕೆಂತೇಳಿದ್ರೆ ಕಾನೂನಿನಲ್ಲಿ ಎಲ್ಲ ರೀತಿಯ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಈಗಾಗಲೇ ಅವ್ರು ನೀವು ಏನೇ ಮಾಡಿದ್ರು ಅವ್ರು ಎಷ್ಟು ದಿನ ಬರ್ದಿಲ್ಲ ಅಂದರೆ ಅವ್ರನ್ನ ಬಂಧಿಸ್ಬೋದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಶಿಕ್ಷೆ ಪ್ರಕಟ ಆಗೋದಿರ್ಬೋದು, ಅರ್ಜಿ ವಿಚಾರಣೆ ಆಗೋದಿರ್ಬೋದು, ಪ್ರಕರಣಕ್ಕೆ ಕೋರ್ಟ್ನಲ್ಲಿ ನಿಲ್ಲುವಂಥದ್ದಾಗೋದು, SIT ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಇಡೀ ಪ್ರಕರಣವನ್ನು ತನಿಖೆಯನ್ನು ಮಾಡ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಇದೆಲ್ಲವೂ ಸ್ಟ್ಯಾಂಡ್ ಆಗುವಂಥದ್ದು. ಕಾನೂನಿನ ಏನು ಉರುಳು ಏನಿರುತ್ತೆ ಅದು ಬಿಗಿ ಆಗುತ್ತಾ ಇಲ್ವಾ ಅಂತ ಪೂರ್ತಿ ಸಂಪೂರ್ಣ ಬಿಡುವಂಥದ್ದು ತನಿಖಾಧಿಕಾರಿ ಮಾಡುವಂತಹ ತನಿಖೆ ಆಧಾರದ ಮೇಲೆ. ಆದರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಆತನಿಗೆ ಇರುವಂತಹ ಪ್ರೆಷರ್ ಏನಿದೆ ಇದೆಲ್ಲದರಿಂದನೂ ಕೂಡ ಆತ ರಿಲೀಫನ್ನು ತೆಗೆದುಕೊಳ್ತಾ ಇರುವಂಥದ್ದು. ವಿದೇಶದಲ್ಲಿ ಕೂತ್ಕೊಂಡಿರುವಂಥದ್ದು. ವಿದೇಶದಲ್ಲಿ ಇದ್ದಾಗ ಸೊ ಒಂದು ವೇಳೆ ಅಲ್ಲಿ ಹೋಗಿ ಬಂಧಿಸಲಿಕ್ಕೆ ಇವ್ರಿಗೆ ಸರಿಯಾದ ಒಂದು ಮಾಹಿತಿ ಸಿಗದೇ ಇದ್ದರೆ, ಸಹಕಾರ ಸಿಗದೇ ಇದ್ದರೆ ಪ್ರಜ್ವಲ್ ರೇವಣ್ಣನ ಬಂಧಿಸುವಂಥದ್ದು ಕಷ್ಟ ಆಗ್ಬೋದು SIT ಅಧಿಕಾರಿಗಳಿಗೆ. ಸೊ ಅದರ ಜೊತೆಗೆ ದಿನ ಕಳೆದಂತೆ ಇಡೀ ಪ್ರಕರಣದಲ್ಲಿ ದಿನ ಕಳೆದಂಥ ಹೋದಂಥ ಸಂದರ್ಭದಲ್ಲಿ ಪ್ರಕರಣದ ಸಾಕ್ಷಿಗಳು ನಾಶ ಆಗ್ತಾ ಹೋಗ್ತವೆ. ಸಂತ್ರಸ್ತೆಯರು ಕೂಡ ಹೇಳಿಕೆಯನ್ನು ಕೊಡಲಿಕ್ಕೆ ಮುಂದಾಗೋದಿಲ್ಲ. ಆಮೇಲೆ ಇದು ಬೇರೆ ಯಾವುದೋ ಪ್ರಕರಣ ಆಗಿದ್ದರೆ ಅದು ಯಾವುದೇ ಹಂತದಲ್ಲಿ ಬಂದು ಸಾಕ್ಷಿಯನ್ನು ಹೇಳ್ಬೋದು, ಅನ್ಯಾಯವಾಗಿದೆ ಅಂತ ಹೇಳಿ ಸಾರ್ವಜನಿಕವಾಗಿ ನಿಂತು ಹೋರಾಟವನ್ನು ಮಾಡ್ತಾರೆ. ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಅತ್ಯಾಚಾರ ಪ್ರಕರಣ. ಸೊ ಏನು ಸಂತ್ರಸ್ತೆಯರು ಇರ್ತಾರೆ ಅವ್ರನ್ನ ಅವರ ಮಾಹಿತಿ ಇರ್ಬೋದು, ಅವರ ಹೇಳಿಕೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಗೌಪ್ಯವಾಗಿ ಇಡಬೇಕಾಗತ್ತೆ. ಸೊ ಇದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳು ದಿನ ಕಳೆದಂತೆ ಕೊರತೆ ಆಗ್ತಾ ಹೋಗ್ತವೆ. ಹೀಗಾಗಿ ಅದು ಕೂಡ ಪ್ರಜ್ವಲ್ ರೇವಣ್ಣನ ಪ್ಲಾನ್ ಇರ್ಬೋದು. ಸೊ ಹೀಗಾಗಿ ತಡವಾಗಿ ಬಂದರೆ ಪೊಲೀಸರಿಗೆ ಸಿಗದೇ ಇದ್ದರೆ ಒಂದಿಷ್ಟು ವರ್ಷಗಳ ಕಾಲ ಆದಮೇಲೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇರೋದಿಲ್ಲ, ಇಲ್ಲ ಸಾಕ್ಷ್ಯಾಧಾರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ಬೋದು. ಸೊ ಈಗ ಹಲವು ಆಯಾಮದಲ್ಲಿ ಅವರು ಕೂಡ ಯೋಚನೆಗಳನ್ನು ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಆತ ಒಂದು ವೇಳೆ ಬರದೇ ಇದ್ರೂ ಕೂಡ ಆತನಿಗೆ ಯಾವತ್ತೇ
ಇಂಡಿಯಾಕ್ಕೆ ಬಂದರೂ ಕೂಡ ಆತನಿಗೆ ಸಂಕಷ್ಟ ಅಂತೂ ಇದ್ದೇ ಇರುತ್ತೆ. ಆತನನ್ನು ಬಂಧಿಸ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ, ಜೈಲಿಗೂ ಕಳಿಸುವ ಎಲ್ಲ ಸಾಧ್ಯತೆಗಳಿದೆ. ಆತ ಬರ್ದಿದ್ರೆ ಏನು ಅನ್ನೋದು ಸದ್ಯ ಎಲ್ಲರ ಮುಂದಿರುವಂಥ SIT ಅಧಿಕಾರಿಗಳ ಮುಂದಿರುವಂಥ ಪ್ರಮುಖ ಸವಾಲಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ? ಎಲ್ಲಿದ್ದೀಯಪ್ಪ ಪ್ರಜ್ವಲ್? ರಾಜ್ಯ ಕೇಳ್ತಾ ಇದೆ. 25 ದಿನಗಳ ಮೇಲಾಯಿತು. ಬ್ಲೂ ಕಾರ್ನರ್ ನೋಟಿಸ್ ಆಯಿತು. ನೆಕ್ಸ್ಟ್ ರೆಡ್ ಕಾರ್ನರ್ ಬಾಕಿ ಇದೆ. ಅದು ಆಯಿತು ಅಂತ ಹೇಳಿದ್ರೆ ಇಂಟರ್ಪೋಲು, CBI 196 ದೇಶಗಳಿಗೂ ಕೂಡ ಮಾಹಿತಿ ಹೋಗುತ್ತೆ. ಪ್ರಜ್ವಲ್ ಯಾಕೆ ಈ ರೀತಿ ಚೆಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ಗೊತ್ತಾ? ಕಾನೂನಾತ್ಮಕವಾಗಿ ಹೇಗೆ ಇದರಿಂದ ಪಾರಾಗಬೇಕು ಅಂತ ವಕೀಲರನ್ನ ಸಂಪರ್ಕ ಮಾಡಿ ಸಲಹೆಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಅಂದರೆ ಪ್ರಿಪ್ರೇಷನ್ ನಡೀತಾ ಇದೆ, ಅದು ಪ್ಲಾನ್ ನಡೀತಾ ಇದೆ ಹೇಗೆ ಇದರಿಂದ ಬಚಾವಾಗಬೇಕು ಅಂತ. ಹಾಗಾಗಿನೇ ಇಲ್ಲಿದ್ರೆ ಲಾಕ್ ಮಾಡಿಬಿಡ್ತಾರೆ ಅಂತೇಳಿ ವಿದೇಶಕ್ಕೆ ಓಡಿ ಹೋಗಿದ್ದವರು. ಅವ್ರಿಗೆ ಗೊತ್ತಿತ್ತು ಮುಂದೇನಾಗುತ್ತೆ, ಅರೆಸ್ಟ್ ಆಗುತ್ತೆ, ಕೇಸ್ ಆಗುತ್ತೆ ಅಂತ ಎಲ್ಲ ಗೊತ್ತಿದ್ದೇನೆ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದು. ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬರುವಂಥ ಸಾಧ್ಯತೆಗಳು ಇದ್ದಾವೆ. ಬಟ್ ಇನ್ನೂ ಕೂಡ SIT ಅವರು ಎಲ್ಲ ಹಂತದಲ್ಲಿ ಕಾನೂನಾತ್ಮಕವಾಗಿ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ.